ಸ್ನೇಹಿತರೆ, ಏನು ಮೊನ್ನೆ ಅಷ್ಟೇ ಬೆಂಗಳೂರು ನಗರದಲ್ಲಿ RCB ವಿನ್ ಆಗಿದೆ ಅಂದ ತಕ್ಷಣ ತುಂಬ ದೊಡ್ಡ ಮಟ್ಟಕ್ಕೆ ಒಂದು ಕಾರ್ಯಕ್ರಮ ಆಯಿತು, ಸಂಭ್ರಮಾಚರಣೆ ಆಯಿತು. ಸೆಲೆಬ್ರೇಷನ್ ಸಂದರ್ಭದಲ್ಲಿ ಏನು ದುರ್ಘಟನೆ ನಡೆದಿದೆ ಇದು ಎಲ್ರಿಗೂ ಕೂಡ ಗೊತ್ತು. ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಸುದ್ದಿ ಆಗಿರುವಂಥ ವಿಚಾರ. ಅದನ್ನು ಸರ್ಕಾರ ಎಲ್ಲೋ ಒಂದು ಕಡೆ ವಿಫಲವಾಗಿದೆ, ಎಲ್ರಿಗೂ ಗೊತ್ತು. ಆ ವಿಫಲವಾಗಿರೋ ಸರ್ಕಾರ ತಪ್ಪೆಲ್ಲಾಗಿದೆ ಅದನ್ನು ಸರಿಪಡಿಸ್ಕೊಳ್ಳೋದನ್ನು ಬಿಟ್ಟು ಯಾರೋ ಒಬ್ಬ ನಿಷ್ಠಾವಂತ ಅಧಿಕಾರಿ ಸಿಗ್ತಾನೆ ಅಂತೇಳಿ ಅವರಿಗೆ ವರ್ಗಾವಣೆ ಮಾಡೋದು, ನಿಜಕ್ಕೂ ಇದೆಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಅವರು ಮಾಡಿರೋಂಥ ತಪ್ಪಿಗೆ ಇಲ್ಲ ನಾವು ತಪ್ಪು ಮಾಡಿದ್ದೇವೆ ಅಂತೇಳಿ ಯಾರಿಗೋ ಒಬ್ಬರಿಗೆ ಸ್ಕೇಪ್ ಗೋಟ್ ಥರ ಅವ್ರನ್ನ ವರ್ಗಾವಣೆ ಮಾಡೋದು ಇದು ಯಾಕೋ ಸರಿಗಲ್ಲ. ವರ್ಗಾವಣೆ ಮಾಡಲೇಬೇಕಾದ್ರೆ ಯಾರು ತಪ್ಪು ಮಾಡಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಆಗೋದನ್ನು ಬಿಟ್ಟು ನೀವು ನೇರವಾಗಿ ಪೊಲೀಸ್ ಕಮಿಷನರನ್ನು ಟ್ರಾನ್ಸ್ಫರ್ ಮಾಡ್ತೀರಿ ಅಂದರೆ ಒಂದು ಕಡೆ ಆವತ್ತು ಸಂಭ್ರಮಾಚರಣೆ ಆಯಿತು, ಸೆಲೆಬ್ರೇಷನ್ ಆಯಿತು. ಆ ಗೆದ್ದಿರೋ ದಿವಸ ನೀವು ನೋಡಬೇಕಾಗಿತ್ತು, ಸಾಕಷ್ಟು ಜಾಗದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಅಭಿಮಾನಿಗಳು ಸೇರಿ ಆಚರಣೆ ಮಾಡಿದ್ರು. ಮುಂಜಾಗ್ರತಾ ಕ್ರಮವಾಗಿ ನೀವು ಮಾರನೇ ದಿವಸ ಕಾರ್ಯಕ್ರಮ ತಡಿಬಹುದಾಗಿತ್ತು. ಅದಲ್ಲದೆ ಒಂದು ಕಾರ್ಯಕ್ರಮ ಸ್ಟೇಡಿಯಮಲ್ಲಿ ನಡೆಯೋದು, ಮತ್ತೊಂದು ಕಾರ್ಯಕ್ರಮ ನೀವು ವಿಧಾನಸೌಧದ ಮೆಟ್ಲ್ ಮೇಲೆ ಮಾಡ್ತೀರಿ ಅಂದರೆ ಇದು ಯಾರಿಗೆ ಉಪಯೋಗ ಮಾಡ್ಕೊಳ್ಳೋಂಥ ಕೆಲಸ ಆಯಿತು? ನಿಮ್ಮ ಉಪಯೋಗಕ್ಕೋಸ್ಕರ ಸಾರ್ವಜನಿಕರು, ಬಡವರು, ಅಮಾಯಕರು ಸತ್ತಿದಾರಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಸಹಿಸುವಂಥದ್ದಲ್ಲ. ಇದನ್ನು ಸರಿಪಡಿಸ್ಬೇಕಾದ್ರೆ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿ ಆ ತನಿಖೆಯ ಪ್ರಕಾರ ಯಾರು ತಪ್ಪು ಮಾಡಿದ್ದಾರೆ, ಗೃಹ ಇಲಾಖೆ ಏನು ಕಣ್ಮುಚ್ಕೊಂಡು ಕೂತ್ಕೊಳ್ಳುತ್ತಾ? ಗುಪ್ತಚರ ಇಲಾಖೆ ಇದೆ, ಗುಪ್ತಚರ ಇಲಾಖೆಗೆ ಗೊತ್ತಾಗ್ತದೆ ಎಷ್ಟು ಜನ ಸೇರ್ತಾರೆ, ಏನು ಎತ್ತ ಅಂತೇಳಿ. ಅದನ್ನೆಲ್ಲ ಗೊತ್ತಾದ ತಕ್ಷಣ ನೀವು ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ ಕೊಡೋದನ್ನು ಬಿಟ್ಟು ಇವತ್ತು ಕಮಿಷನರ್ನ ನೀವು ಟ್ರಾನ್ಸ್ಫರ್ ಮಾಡ್ತೀರಿ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆಯೂ ಕೂಡ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಹಾಗಾಗಿ ನಾವು ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದೇವೆ. ಏನು ಕಮಿಷನರನ್ನು ನೀವು ಟ್ರಾನ್ಸ್ಫರ್ ಮಾಡಿದ್ದೀರಿ ಅದನ್ನು ಈ ಕೂಡಲೇ ರದ್ದು ಮಾಡಿ ಅವ್ರಿಗೆ ವಾಪಸ್ ಆ ಡ್ಯೂಟಿಗೆ ವಾಪಸ್ ಅವ್ರನ್ನ ನೇಮಕ ಮಾಡಬೇಕು ಅಂತೇಳಿ. ಅದೇ ರೀತಿ ನಮ್ಮ ಇನ್ನೊಂದು ಡಿಮ್ಯಾಂಡ್ ಏನಪ್ಪ ಅಂದರೆ ಸಿಟ್ಟಿಂಗ್ ಜಡ್ಜಿಂದ ಒಂದು ಉನ್ನತ ಮಟ್ಟದ ಒಂದು ತನಿಖೆ ನಡೆಸಬೇಕು. ಮುಂದಿನ ಇಂತಹ ಕಾರ್ಯಕ್ರಮಗಳಾದಾಗ ಯಾವ ರೀತಿ ಶಿಸ್ತು ಬದ್ಧತೆಯಿಂದ, ಯಾವ ರೀತಿ ಕಟ್ಟುನಿಟ್ಟಿಂದ ಬಂದೋಬಸ್ತ್ ಕೊಡಬೇಕು, ಆ ಬಂದೋಬಸ್ತ್ ಕೊಡೋಕ್ಕಾದರೆ ನೀವು ಕಾರ್ಯಕ್ರಮಗಳು ಮಾಡಬೇಕು. ಇಲ್ಲ ಅಂದರೆ ಅಂಥ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಯಾಕಂದರೆ ಸಾರ್ವಜನಿಕರ, ಅಮಾಯಕರ, ಬಡವರ ರಕ್ತನೂ ಕೂಡ ರಕ್ತನೇ. ಜೈ ಭೀಮ್.